ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಮಯ ಕುಳಿತುಕೊಂಡು ಬರಬೇಕು ಎಂದು ಹೇಳುತ್ತಾರೆ. ಇದರ ಕಾರಣ ಏನೆಂದು ನಿಮಗೆ ತಿಳಿದಿದೆಯೇ? ಕಾರಣ ಗೊತ್ತಾದರೆ ಖಂಡಿತ ಆಶ್ಚರ್ಯ ಪಡುತ್ತೀರಾ. ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುವುದು ನಮ್ಮ ಆಚಾರವಾಗಿದೆ. ಹಾಗೆ ಕುಳಿತುಕೊಂಡರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಇನ್ನು ಕೆಲವರು ಅವಸರವಾಗಿ ದೇವರಿಗೆ ನಮಸ್ಕಾರ ಮಾಡಿ ಹೊರಟು ಹೋಗುತ್ತಾರೆ. ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದರಿಂದ ಸಮಯ ಹಾಳಾಗುತ್ತದೆ ಎಂದುಕೊಂಡು ತಕ್ಷಣವೇ ದೇವಸ್ಥಾನದಿಂದ ಹೊರಟು ಹೋಗುತ್ತಾರೆ. ಆದರೆ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲೇಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಜೊತೆಗೆ ನಮ್ಮ ಹಿರಿಯರು ಸಹ ಈ ರೀತಿ ಹೇಳುವುದನ್ನು ನಾವು ಕೇಳಿರುತ್ತೇವೆ. ಹಾಗಿದ್ದರೆ ಈ ರೀತಿ ಯಾಕೆ ಹೇಳುತ್ತಾರೆ ಎಂಬುದನ್ನು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಎಂದಾದರೆ ಇವತ್ತಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಸ್ಥಾನದಲ್ಲಿ ಧನಾತ್ಮಕ ಶಕ್ತಿಯು ಅಧಿಕವಾಗಿ ಇರುತ್ತದೆ. ಹಾಗಾಗಿಯೇ ಅಲ್ಲಿಗೆ ಹೋದ ಪ್ರತಿಯೊಬ್ಬರಿಗೂ ಆ ಪ್ರಶಾಂತವಾದ ವಾತಾವರಣದಿಂದ ಮನಸ್ಸಿಗೆ ಹಿತವೆನಿಸುತ್ತದೆ. ದೇವಸ್ಥಾನದಲ್ಲಿ ಇರುವ ಪ್ರಶಾಂತತೆಯ ಕಾರಣದಿಂದಾಗಿ ಅಲ್ಲಿ ಕುಳಿತುಕೊಳ್ಳುವುದರಿಂದ ಒಳ್ಳೆಯದೇ ಆಗುವುದು ಮತ್ತು ಮನಸ್ಸು ಸಹ ಕೆಟ್ಟದ್ದನ್ನು ಆಲೋಚಿಸದಂತೆ ಮಾಡುತ್ತದೆ. ಮನಸ್ಸು ಶಾಂತಿ ಮತ್ತು ಸಹನೆಯನ್ನು ಪಡೆದುಕೊಳ್ಳುತ್ತದೆ. ದೇವಸ್ಥಾನದಲ್ಲಿರುವ ಶಕ್ತಿಯು ಧನಾತ್ಮಕ ಚಿಂತನೆಯ ಮತ್ತು ಉತ್ತಮ ಮಾರ್ಗದ ಕಡೆಗೆ ಮನಸ್ಸು ಹರಿಯುವ ಅವಕಾಶವನ್ನು, ಸಮೃದ್ಧಿಯನ್ನು ನಮ್ಮ ಮನಸ್ಸಿಗೆ ಕೊಡುತ್ತದೆ. ದೇವಸ್ಥಾನದಲ್ಲಿ ದೇವರ ದರ್ಶನದ ನಂತರ ಪ್ರಶಾಂತವಾಗಿ ಕುಳಿತುಕೊಳ್ಳುವುದರಿಂದ ಪೂರ್ಣ ಫಲ ದೊರೆಯುವುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗೆ ದೇವಸ್ಥಾನದಲ್ಲಿ ದೇವರ ದರ್ಶನದ ನಂತರ ಕುಳಿತುಕೊಳ್ಳುವುದು ಒಂದು ಧ್ಯಾನಕ್ಕೆ ಸಮವಾಗಿ ಇರುತ್ತದೆ. ಕನಿಷ್ಠ ಪಕ್ಷ 2 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡು ನಾವು ದರ್ಶನ ಮಾಡಿರುವ ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡರೆ ಒಳ್ಳೆಯದು. ಇನ್ನು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಎಂಬುದನ್ನು ಇದೀಗ ನೋಡೋಣ. ಇನ್ನು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವ ವೈಜ್ಞಾನಿಕ ಕಾರಣ ಏನು ಎಂದರೆ, ದೇವಸ್ಥಾನದಲ್ಲಿ ಇರುವ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪಿಸುವಾಗ ವೇದ ಮಂತ್ರದಿಂದ ಬರೆದಿರುವ ತಾಮ್ರ ಪತ್ರಗಳನ್ನು ಮೂಲ ವಿಗ್ರಹದ ಕೆಳಗೆ ಇಟ್ಟಿರುತ್ತಾರೆ. ಹಾಗಾಗಿಯೇ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿಯೇ ಕುಳಿತುಕೊಳ್ಳುವುದರಿಂದ ಆ ತಾಮ್ರದಲ್ಲಿ ಇರುವಂತಹ ಮತ್ತು ಆ ವೇದ ಮಂತ್ರಗಳಿಂದ ಬರುವ ಭೂ ಅಯಸ್ಕಾಂತದ ತರಂಗಗಳನ್ನು ನಮ್ಮ ಶರೀರ ಗ್ರಹಿಸುತ್ತದೆ. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ. ಇನ್ನು ತುಂಬ ಜನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದಾಗ ಕಣ್ಣುಗಳನ್ನು ಮುಚ್ಚಿ ಬಿಡುತ್ತಾರೆ. ಇದು ಸರಿಯಲ್ಲ. ಕಣ್ಣುಗಳನ್ನು ಬಿಟ್ಟು ಪೂರ್ತಿಯಾಗಿ ದೇವರ ದರ್ಶನವನ್ನು ಪಡೆದುಕೊಂಡು ನಂತರ ಅಲ್ಲಿಗೆ ನೆಲದ ಮೇಲೆ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ತಾವು ನೋಡಿದ ದೇವರ ವಿಗ್ರಹವನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸಬೇಕು. ನೀವು ಒಂದು ವೇಳೆ ಶಕ್ತಿ ಸಂವೇದನಾಶೀಲರಾಗಿದ್ದರೆ ದರ್ಶನದ ನಂತರ ನೀವು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಾಗ ನಿಮ್ಮ ತಲೆ ಮತ್ತು ಕೈಗಳ ಮೇಲೆ ಶಕ್ತಿಯ ಶವರನ್ನು ನೀವು ಅನುಭವಿಸಬಹುದು. ಹೀಗೆ ಸ್ವಲ್ಪ ಹೊತ್ತು ಕುಳಿತುಕೊಂಡಾಗ ಇಂತಹ ಅನುಭವ ನಿಮಗೆ ಆಗಿದ್ದರೆ ದೇವರು ನಿಜವಾಗಿಯೂ ಆ ಕ್ಷಣದಲ್ಲಿ ನಿಮಗೆ ಆಶೀರ್ವಾದ ರೂಪದಲ್ಲಿ ಶಕ್ತಿಯನ್ನು ಕಳಿಸುತ್ತಿದ್ದಾನೆ ಎಂದು ಅರ್ಥ. ದೇವಸ್ಥಾನದಲ್ಲಿ ಕುಳಿತುಕೊಂಡಾಗ ಇಂತಹ ಒಂದು ಶಕ್ತಿಯ ಅನುಭವ ನಿಮಗಾಗಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸುವುದನ್ನು ಮರೆಯಬೇಡಿ. ಇನ್ನು ದೇವಸ್ಥಾನದಲ್ಲಿ ಕುಳಿತುಕೊಂಡಾಗ ಅವರಿವರ ಬಗ್ಗೆ ಮಾತನಾಡುತ್ತಾರೆ. ಇಂತಹ ಕೆಲಸವನ್ನು ಮಾಡಬಾರದು. ದೇವಸ್ಥಾನಕ್ಕೆ ಹೋಗುವುದು ಯಾಕೆಂದರೆ ದೇವರ ದರ್ಶನವನ್ನು ಮಾಡಿ ಅಲ್ಲಿರುವ ಧನಾತ್ಮಕ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಳ್ಳುವುದಕ್ಕೆ ಹೊರತು ಬೇರೆಯವರ ವಿಚಾರಗಳನ್ನು ಮಾತನಾಡಿ ಋಣಾತ್ಮಕ ಕಥೆಯನ್ನು ತುಂಬಿಕೊಳ್ಳಲು ಅಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಧ್ಯಾನದ ಮೂಲಕ ನಮ್ಮಲ್ಲಿ ತುಂಬಿಕೊಂಡು ಬರಬೇಕು. ವೀಕ್ಷಕರೇ, ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋ ನೋಡಲು ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.